ಚೈನೇಜ್ ಹೇಗಿರ್ಬೇಕು ನಮ್ದಿದೆ ಸರ್, ಬಟ್ ಅವ್ರದ್ದು ಏನಂತಂದ್ರೆ ಅದು ಅವ್ರ ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಆಕ್ಷೇಪಣೆ ಇದೆ ಅಂತ ನಾನು ಹೇಳಿದೆ. That's what. 100%. Because ಅವ್ರದ್ದು ಸರ್ಕಾರದ ಭೂಮಿಯನ್ನ ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿರ್ತಕ್ಕಂಥದ್ದನ್ನ ಎಲ್ಲ ಅವತ್ತಿನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು, ಗಂಟರ್ ಯಾವಾಗ ಬಂದ, ಗಂಟರ್ಸ್ ಚೇಂಜ್ ಏನು ಅಂತ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿದ್ದೀವಿ. ಅದರಿಂದ ದೇ ಆರ್ ಆಲ್ ಪ್ರಿವಿಲೇಜ್. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಆನ್ಸರ್ಡ್ ಇನ್ 2013 and 14. There is nothing left. There is nothing left. Even then ಈ ಪ್ರಾಸೆಸ್ ಆಗದಿರೋದ್ರಿಂದ ಅಡ್ಡ ಬರೋದಿಲ್ಲ. ನಿಮ್ಮ ಹತ್ರ ಮತ್ತೊಂದು ಅಭಿಪ್ರಾಯ ತಗೋಬೇಕಲ್ಲ. ನಾನು ತಮಗೆ ಬೆಳಗ್ಗೆನೆ ಮಾತು ಕೊಟ್ಟೆ. ಭಾಳ ಜನರಿಗೆ ನಿರಾಶೆ ಇವತ್ತು. ಅವ್ರೇನು ಅಂದ್ಕೊಂಡಿದ್ರೆ ನಾವು ಘರ್ಷಣೆ ಮಾಡಿಕೊಡ್ತೀವಿ. ನಾನು ನಿಮ್ಮ ಜೊತೆ ಯಾಕೆ ಘರ್ಷಣೆ? ಕಾನೂನು ನನ್ನ ಪರವಾಗಿರೋವಾಗ, ನಾನು ನ್ಯಾಯವಾಗಿರುವಾಗ, ಡಾಕ್ಯುಮೆಂಟ್ಸ್ ನನ್ನ ಜೊತೆಗಿರುವಾಗ ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಘರ್ಷಣೆ ಮಾಡ್ತೀನಿ? ಐ ಆಮ್ ನಥಿಂಗ್ ಟು ಫಿಯರ್. So ನಾನು ನೋಡಿದ್ದೀನಿ ಅದು. You have that objection to use that forest thing. So you hold that objection even now. Even now. Yeah, that's what I wanted that. Because that will be recorded. ಅದಕ್ಕೋಸ್ಕರ ಇವತ್ತೇನು ನಾವು ಮಾಜರ್ ಡ್ರಾ ಮಾಡ್ತೀವಿ ಅದನ್ನಲ್ಲಿ. ಆಮೇಲೆ ಇನ್ನೊಂದು ಬೇಸಿಕ್ ಕ್ವೆಶ್ಚನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಿಗೆ ಕೊಡ್ತೀನಿ ಅಂತ ನಾನು ದುರುಪಯೋಗ ಮಾಡ್ತೀನಿ. ಬೌಂಡ್ರೀಸೇ ಫಿಕ್ಸ್ ಆಗಿಲ್ಲ, ದುರಸ್ತಿನೇ ಆಗಿಲ್ಲ. ನೀವು ಹೇಗ್ರಿ ನನ್ನ ಎನ್ಕ್ರೋಚರ್ ಅಂತ ಕರಿತೀರಿ? 34ನೇ ಇಸ್ವಿಯಲ್ಲಿ 1934ರಲ್ಲಿ ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ. ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ. ನಾನೇ ಎನ್ಕ್ರೋಚ್ ಮಾಡಿದ್ದೇನೆ ಅಂತ ಖರೀದಿ ಮಾಡೋರು ನಿಮ್ಮ ರೆಕಾರ್ಡ್ಸ್ ಹೇಳುತ್ತೆ ನೋಡಿ. ಇವೆಲ್ಲ GDRಲ್ಲಿದೆ, ಇವೆಲ್ಲ ಮಂಜೂರಾಗಿರೋ ಜಮೀನುಗಳು 48, 49, 50. ನಾನು ಹುಟ್ಟಿರೋದು ಯಾವಾಗ ಗೊತ್ತಾ? 49ನೇ ಇಸ್ವಿ. ಅಂದರೆ ನಾವು ಹುಟ್ಟಕ್ಕೆ ಮೊದಲೇ ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಮಾಡಿ. ಎಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ. ಸಂತೋಷ, ಇಲ್ಲ ಆನ್ಸರ್ ಇಟ್. ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ಆ ಚೈನೇಜ್ ವ್ಯಾಲಿಡು ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತಿಗೂ ಗೋಮಾಳವೇ. ಅರ್ಥ ಆಯ್ತಾ? ಜಮೀನೇ ಅವ್ರದಲ್ಲದೆ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ. ಯು ಆರ್ ದಿ ಡೆಪ್ಟಿ ಕಮಿಷನರ್. ನನಗೆ ಮೆಸೇಜ್ ಕೊಟ್ಟು ನಿಮ್ಮ ತಹಸೀಲ್ದಾರ್ ಫೋನ್ ಬರ್ತೀನಿ. ನಾನು ನಿಮ್ಗೊಂದು ಅಪರ್ಚುನಿಟಿ ಕೊಡಬೇಕಾಗಿತ್ತು. ನಮ್ಮ ಹತ್ರ ಅದರ್ ದ್ಯಾನ್ ದಟ್ ನಿಮ್ಮ ಹತ್ರ ಇನ್ನೇನಾದ್ರೂ ಪ್ರಯತ್ನ ಎಲ್ಲ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಬರಬಾರ್ದು ಅಂತ ಹೇಳಿ ಆದರೂ ಒಂದಷ್ಟು ಸಮಸ್ಯೆ. ನನಗೇನು ಮಾಡೋಕ್ಕಾಗತ್ತಿಲ್ಲ. ಬಟ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದೆಮ್ ಈಗ ಬರೋ ಯಾರು ನನ್ನ ಹಿಂದೆ ಬರಬಾರ್ದು ಅಂತ ಹೇಳಿ. ನಾನು ಎಷ್ಟೊತ್ತಾದರೂ ನಿಮ್ಮ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ. ಆ್ಯಂಡ್ ಮೈ ವ್ಯೂಸ್ ಆರ್ ವೆರಿ ಕ್ಲಿಯರ್. ನಾನು ಹೊರಡ್ಬೋದಾ?